ಮಗು ಹುಟ್ಟುವುದು ವಂಶವನ್ನು ಬೆಳೆಸುವುದಕ್ಕ, ವಂಶವನ್ನು ತಿಳಿಸುವುದಕ್ಕ. ಮಗು ಹುಟ್ಟುವುದು ವಂಶವನ್ನು ಬೆಳೆಸುವುದಕ್ಕ, ವಂಶವನ್ನು ತಿಳಿಸುವುದಕ್ಕ. ಪ್ರಶ್ನೆ, ಉತ್ತರ ನೀವು ಹೇಳಿದ ಪ್ರಕಾರ ವಂಶವನ್ನು ತಿಳಿಸೋದಕ್ಕೆ ಗುರೂಜಿ. ಆಗಿಲ್ವಲ್ಲ ಅದು. ನಾವೆಲ್ಲ ದೊಡ್ಡವರು ಹೆಂಗೆ ಮಾಡ್ಕೊಂಡಿದ್ದೀವಿ, ವಂಶ ಬೆಳೀತದಂತೆ ಮಕ್ಕಳು ಮಾಡ್ಕೊಂಡ್ರೆ. ಆಗೈತಾ ಅಂತ ಕೇಳ್ಬೇಕು ಅವ್ರನ್ನ. ಆಗೈತೇನಮ್ಮ? ಇಲ್ಲ. ಯಾಕೆ ಮಗು ಅಂದರೆ ವಂಶ ಬೆಳೆಯೋಕ್ಕಂತೆ? ಎಲ್ಲಿ ಬೆಳೀತದೆ ಅದು? ಪ್ರಜ್ಞೆನೇ ಇರಲ್ಲ ಅದಕ್ಕೆ. ಈ ಎಲ್ಲ ಹೇಳು ಅದೆಲ್ಲ ನೋಡ್ತಾ ಇರ್ತದೆ. ಪ್ರಜ್ಞೆನೇ ಇಲ್ಲದು ವಂಶ ಹೆಂಗೆ ಬೆಳೆಯುತ್ತೆ? ಯಾಕೆ ತಪ್ಪಾಯಿತು? ಪ್ರಜ್ಞೆ ಬೇಕು ಅಂತೆ ಬೇಡ ಅಂತೇಮ್ಮ? ಬೇಕು. ಹಾಂ, ನಾವು ಎಲ್ಲ ಇಲ್ಲಿವರೆಗೂ ಅಲ್ಲ ಮೊದಲಿಂದ ತಿಳ್ಕೊಂಡದ್ದು ಏನು ಅಂದರೆ ಮಗು ಯಾಕೆ ಅಂದರೆ ವಂಶ ಬೆಳೆಯೋಕ್ಕೆ. ಅವ್ರನ್ನೇ ಕೇಳಬೇಕು ಅದೆಲ್ಲಿ ಬೆಳೆದೈತೆ ಬೆಳೀತೈತೆ ಅಂತ. ಹೌದು. ದುಃಖವನ್ನು ಅನುಭವಿಸೋದಕ್ಕೆ ನಾವು ಮಗು ಪಡ್ಕೊತಾ ಇದ್ದೀವಿ ಅಂತ ಅವನು ತಿರುಗಿ ಇವನು ಬೈದ ಮೇಲೆ ಗೊತ್ತಾಗತ್ತೆ ಈ ಮಗು ನಮಗೆ ಬೇಕಿತ್ತ ಅಂತ. ಬೈಬೇಕು ಇವನಿಗೆ, ನಿನ್ನ ಹೊಟ್ಟೆಯಲ್ಲಿ ಏನಕ್ಕೆ ಕೊಡ್ತೆ ಪಾಪಿ ಹೊಟ್ಟೆಯಲ್ಲಿ ಅಂತ. ಅಲ್ಲಿವರೆಗೂ ಇವರು ವಂಶ ಬೆಳೆಸ್ಬಹುದೇನೋ ಅಂತ ಅಂದ್ಕೊಂಡಿರ್ತಾರೆ. ಅಪ್ರಾಣೇ ಇಲ್ಲ, ಸಾಧ್ಯನೇ ಇಲ್ಲ. ಏನೋ 1 ಕೋಟಿ ಒಬ್ಬರು ಸಿಗಬಹುದೇನೋ, ಇಲ್ಲ ಅಂತಿಲ್ಲ, ಇದ್ದಾರೆ. ನಮ್ಮ ಬ್ಯಾಂಗ್ಳೂರು ನಗರವನ್ನು ಗಮನಿಸ್ಕೊಂಡು ಸಾಕಷ್ಟು ಮಟ್ಟಿಗೆ ಬ್ರೆಡ್ ಆ್ಯಂಡ್ ಕೇಸ್ ಸಿಗ್ತಾರೆ. ದೂರ ಹೋಗೋದು ಬೇಡ, ಬೆಂಗಳೂರಲ್ಲೂ ಇದ್ದಾರೆ. ಆದರೆ ಅದು ಎಲ್ರಿಗೂ ಲಭ್ಯವಾಗಬೇಕು, ಆಗಲ್ಲ. ಇದಕ್ಕೆ ಕಾರಣ ಏನು ಅಂತ ಮೊದಲು ನಾವು ತಿಳ್ಕೋಬೇಕಾದ್ರೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಒಂದು ಬರುತ್ತೆ ಇಲ್ಲಿ. ಏನು? ಮನುಷ್ಯ ಸತ್ತ ಮೇಲೆ ಮನಸ್ಸು ಸಾಯುತ್ತೆ. ಒಪ್ಕೋಬೋದಾ? ಇಲ್ಲ ಗುರು. ಇಲ್ಲ. ಇಲ್ಲ. ವ್ಯಕ್ತಿ ರಾತ್ರಿ ಮಲಗಿದ ಮೇಲೆ ದೇಹ ಪೂರ್ಣವಾಗಿ ಶವದ ರೀತಿ ಇರುತ್ತೆ ಮಲಗಿ ನಿದ್ದೆ ಹೋಗ್ಬೇಕಾದ್ರೆ. ಆದರೆ ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಹೌದು. ಆ ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ ಕನಸು ಬಿಡುತ್ತಲ್ಲ, ಅದೇ ನಿಮ್ಮ ಮನಸ್ಸು. ಹೌದು. ಇಲ್ಲಿ ಅರ್ಧ ಪ್ರಜ್ಞೆ ಅರ್ಧ ಕನಸು. ಈ ಕನಸು ಯಾರಿಗೆ ಬರುತ್ತೆ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇರೋರಿಗೆ ಕನಸು ಬರೋದು. ಯೋಚನೆ ಮಾಡಿಕೊಂಡು ನಾಳೆ ಏನು ಮಾಡಬೇಕು, ಇವತ್ತೇನಾಯಿತು, ಇವತ್ತು ಯಾಕೆ ಹಿಂಗಾಯಿತು, ಅದೇ ಕನಸು. ಅಂದರೆ ನಿಮ್ಮ ಮನಸ್ಸು ಆ ಕಾಕತಾಳಿಯಲ್ಲೇ ಇದೆ, ಯಾಕೆ ಹಿಂಗೆ ಅಂತ. ಸೊ ಇದಕ್ಕೆ ಅರ್ಧ ನಿದ್ದೆ, ಪೂರ್ತಿ ನಿದ್ದೆ ಆಗಲ್ಲ ಇದು. ಕನಸುಗಳು ಬರೋದು ಏನಕ್ಕೆ ಅಂದರೆ ನಿಮ್ಮ ಮನಸ್ಸನ್ನು ಇನ್ನೂ ಡಿಸ್ಟರ್ಬ್ ಮಾಡೋಕ್ಕೆ. ಕನಸು ಬರಲ್ಲ, ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಒತ್ತಡ. ಮಲಗುವಾಗಲೇ ಯೋಚನೆ ಮಾಡ್ಕೊಂಡು ಮಲ್ಕೊಳ್ಳೋದು. ಹೋಗ್ಲಿ, ಮಲಗುವಾಗ ಯೋಚನೆ ಇಲ್ಲದೆ ಮಲಗೋದು ಗೊತ್ತಿದೆಯಾ ನಮ್ಮ ಜನಕ್ಕೆ? ಇಲ್ಲ. ಪೇಚ್ಕೊಂಡೇ ಮಲ್ಕೊಳ್ಳೋದು. ಏನಕ್ಕಾರು ಹುಟ್ಟದ್ನೋ ಏನೋ ಹೆಂಗೋ ಅಂದ್ಕೊಂಡೆ ಮಲ್ಕೋತಾರೆ. ಸೊ ಅದು ರಿಯಾಕ್ಟ್ ಆಗತ್ತೆ. ಹಾಗಾಗಿ ನಮಗೆ ಯಾವುದೇ ರೀತಿ ನಿಯಮಗಳು ಯಾಕೆ ಆಗ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ಅನ್ನೋ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದೇ ಒಂದು ದೊಡ್ಡ ಒಂದು ವಿಚಾರ ತುಂಬ ದೂರ ಇದೆ ಅಂತ ಅನ್ಕೋಬೇಕಾಗತ್ತೆ.